ನಿಮ್ಮ ದಿನನಿತ್ಯ ಜೀವನದಲ್ಲಿ ಮೂರೇ ಮೂರು ವಿಷಯಗಳನ್ನು ತೆಗೆದು ಹಾಕೋದ್ರಿಂದ ನಿಮ್ಮ ಜೀವನ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಪ್ರತಿಯೊಂದು ಕ್ಷಣನೂ ತುಂಬಾ ಸುಂದರವಾಗಿರುತ್ತೆ. ಅದಲ್ಲದೆ ನಿಮ್ಮ ಜೀವನ ನೆಮ್ಮದಿಯ ಜೀವನ ಆಗಿರುತ್ತದೆ. ಬನ್ನಿ, ನಿಮ್ಮ ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ಬ್ಯೂಟಿಫುಲ್ ಆಗಿರಬೇಕು, ತುಂಬಾ ಪೀಸ್ ಆಗಿರಬೇಕು. ಈ ತರ ನಿಮ್ಗೂ ಇದ್ರೆ ಈ ವಿಡಿಯೋ ನಿಮ್ಗಾಗಿ. ನಾನು ಜಯಪ್ರಭಾ, ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ಈ ಮೂರೇ ಮೂರು ಥಿಂಗ್ಸ್ ಅನ್ನು ನಿಮ್ಮ ಡೈಲಿ ರೊಟೀನಿಂದ ತೆಗೆದು ಹಾಕೋದ್ರಿಂದ ನಿಮ್ ಜೀವನದಲ್ಲಿ ಹೇಗೆ ಚೇಂಜಸ್ ಆಗುತ್ತೆ ಅಂತ ನೋಡೋ ಮೊದಲು, ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಮೊದಲನೆಯ ವಿಷಯ ನೆಗೆಟಿವ್ ಸೆಲ್ಫ್ ಟಾಕ್. ಇದನ್ನ ನಿಮ್ಮ ಜೀವನದಲ್ಲಿ ತೆಗೆದು ಹಾಕಿದ್ರೆ ನಿಮ್ಮ ಜೀವನ ತುಂಬಾ ಬ್ಯೂಟಿಫುಲ್ ಆಗಿ ಪೀಸ್ ಆಗಿರುತ್ತೆ. ಒಂದು ಕ್ಷಣ ಪಾಸ್ ಮಾಡಿಕೊಂಡು ನಿಮ್ಮಲ್ಲಿ ನೀವು ಕೇಳಿಕೊಳ್ಳಿ, ನಿಮ್ಮ ಬಗ್ಗೆ ನೀವು ಏನೆಲ್ಲ ನೆಗೆಟಿವ್ ಆಗಿ ಮಾತನಾಡ್ತಾ ಇದ್ದೀರಾ. ನನ್ನ ಲೈಫಲ್ಲಿ ಯಾಕೆ ಈ ತರ ಕಷ್ಟ ಎಲ್ಲ ಬರ್ತಿದೆ, ನನ್ನ ಲೈಫಲ್ಲಿ ಯಾವುದು ಸರಿ ಇಲ್ಲ, ನನಗೆ ಏನು ಮಾಡಕ್ಕೆ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ತರ ಎಲ್ಲ ಸೆಲ್ಫ್ ಟಾಕ್ ಮಾತನಾಡಿಕೊಂಡು ನಿಮಗೇನೆ ನಿಮ್ಮ ಬಗ್ಗೆ ಡೌಟ್ ಶುರು ಆಗುತ್ತೆ. ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಯಾವುದೇ ಒಂದು ಸಣ್ಣ ವಿಷಯ ಇದ್ರೂ ಅದು ನಿಮ್ಗೆ ದೊಡ್ಡದಾಗಿ ಕಾಣಿಸುತ್ತೆ. ಅದರಿಂದ ನಿಮ್ಮಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಹಾಗೆ ನೀವು ಅಂದುಕೊಂಡು ಅಂದುಕೊಂಡು ಎಲ್ಲ ಕೂಡ ನಿಮ್ಮ ಲೈಫಲ್ಲಿ ನೆಗೆಟಿವ್ ವಿಷಯಗಳೇ ನಡೀತಾ ಹೋಗುತ್ತೆ. ಅದಕ್ಕಾಗಿ ನೀವು ಫಸ್ಟ್ ನೆಗೆಟಿವ್ ಸೆಲ್ಫ್ ಟಾಕ್ನ ನಿಲ್ಲಿಸಿ. ಕೆಲವರಿಗೆ ಅವರ ಲೈಫಲ್ಲಿ ಆಗಿರುವಂತಹ ಎಲ್ಲ ಘಟನೆಗಳಿಂದ ಕೂಡ ಅಷ್ಟು ಈಸಿಯಾಗಿ ಸೆಲ್ಫ್ ನೆಗೆಟಿವ್ ಟಾಕ್ನ ನಿಲ್ಸಕ್ಕೆ ಆಗಲ್ಲ. ಅಂಥವರು ಏನ್ ಮಾಡ್ಬೋದಂದ್ರೆ, ಯಾವ ನೆಗೆಟಿವ್ ಥಾಟ್ಸ್ ಕೂಡ ನಿಜ ಆಗುದಿಲ್ಲ ಅಂತ ಫಸ್ಟಿಗೆ ನೀವು ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಬೇಕು. ಆಮೇಲೆ ಏನು ನೆಗೆಟಿವ್ ಥಾಟ್ಸ್ ಬರ್ತಿದೆ ಆ ನೆಗೆಟಿವ್ ಥಾಟ್ಸ್ನ ನೀವು ಪಾಸಿಟಿವ್ ಥಾಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಯಾವ ತರ ಅಂದ್ರೆ, ಇವಾಗ ನಿಮ್ಗೆ ನನ್ನಿಂದ ಏನು ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ನೀವು ನಿಮ್ಗೆ ಆ ಕ್ಷಣದಲ್ಲೇ ಅಂದ್ಕೊಳ್ಬೇಕು, ಎಲ್ಲನೂ ನನ್ನಿಂದ ಸಾಧ್ಯ ಇದೆ ಅಂತ. ಈ ತರ ಸ್ಮಾಲ್ ಚೇಂಜಸ್ ಮಾಡ್ಕೊಂಡು ನೋಡಿ, ನಿಮ್ ಜೀವನ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಇನ್ನು ಎರಡನೇದಾಗಿ, ನಿಮ್ಮ ಲೈಫ್ ಅನ್ನು ಬೇರೆಯವರೊಂದಿಗೆ ಕಂಪೇರ್ ಮಾಡೋದನ್ನು ನಿಲ್ಲಿಸಿದ್ರೆ ನಿಮ್ಮ ದೈನಂದಿನ ಜೀವನ ತುಂಬಾ ಚೆನ್ನಾಗಿರುತ್ತೆ. ನಿಮ್ ಲೈಫ್ ಸಲೀಸಾಗಿ ಹೋಗ್ಬೇಕಂದ್ರೆ ನೀವು ಮೊದಲನೇದಾಗಿ ಬೇರೆಯವರೊಂದಿಗೆ ಕಂಪೇರ್ ಮಾಡೋದನ್ನು ಸ್ಟಾಪ್ ಮಾಡ್ಕೊಳ್ಳಿ. ಯಾವಾಗ ನಾವು ನಮ್ಮ ಲೈಫ್ ಅನ್ನು ಬೇರೆಯವರ ಜೊತೆಗೆ ಕಂಪೇರ್ ಮಾಡ್ಕೊಳ್ತೀವಿ ಅಂದ್ರೆ, ಅವರಲ್ಲಿ ಅದು ಇದೆ, ಇದು ಇದೆ, ನನ್ನಲ್ಲಿ ಇಲ್ಲ, ಈ ತರ ಕಂಪೇರ್ ಮಾಡ್ಕೊಳ್ತೀವಿ, ಆಗ ನಮ್ಮಲ್ಲಿ ಇಲ್ಲ ಅನ್ನುವಂತ ಬೇಸರ ಉಂಟಾಗ್ತದೆ. ಅದರ ಜೊತೆ ಜೊತೆಗೆ ಅವರನ್ನು ನೋಡುವಾಗ ನಮ್ಗೆ ತುಂಬಾ ಜೆಲಸಿ ಫೀಲ್ ಆಗುತ್ತೆ. ಯಾವಾಗ್ಲೂ ಪ್ರತಿ ಕ್ಷಣ ಕೂಡ ಬೇರೆಯವರ ಮೇಲೆ ಯಾವಾಗ್ಲೂ ಕೂಡ ನಾವು ನಮ್ಮ ಲೈಫ್ ಅನ್ನು ಬೇರೆಯವರ ಜೊತೆ ಕಂಪೇರ್ ಮಾಡಿಕೊಂಡು ನಮ್ಮ ಲೈಫ್ ಪರ್ಪಸ್ ಏನು, ನಮ್ಮ ಲೈಫ್ ಅಲ್ಲಿರೋ ಗೋಲ್ ಏನು ಎಲ್ಲ ಕೂಡ ನಾವು ಮರ್ತೇ ಬಿಡ್ತೀವಿ. ಈ ತರ ಪ್ರತಿ ಕ್ಷಣ ಕೂಡ ನಮ್ಮ ಲೈಫ್ ಅನ್ನು ಬೇರೆಯವರ ಜೊತೆ ಕಂಪೇರ್ ಮಾಡಿಕೊಂಡು ಅನ್ನೆಸೆಸರಿ ಸ್ಟ್ರೆಸ್ನ ಜಾಸ್ತಿ ಮಾಡ್ಕೊಳ್ತೀವಿ. ಇದರಿಂದಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಇದು ನಮ್ಮ ರಿಲೇಶನ್ಶಿಪ್ ಅಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ. ನೀವು ನಿಮ್ಮ ಲೈಫ್ ಅನ್ನು ಬೇರೆಯವರ ಜೊತೆ ಕಂಪೇರ್ ಮಾಡೋದನ್ನು ಬಿಟ್ಟು ಅವರ ತರ ಆಗಲು ನಾನು ಏನ್ ಮಾಡ್ಬೇಕು ಅಂತ ಫಸ್ಟಿಗೆ ನೀವು ತಿಳ್ಕೊಳ್ಳಿ. ಹಾಗೆ ಅವರಿಂದ ನಾನು ಏನು ಕಲಿಬೇಕು ಅಂತ ಕೂಡ ನೀವು ತಿಳ್ಕೊಳ್ಳಿ. ಹಾಗೆ ನಾನು ಎಲ್ಲಿ ದಾರಿ ತಪ್ಪಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನು ಮೂರನೇದಾಗಿ, ನಿಮ್ ಜೀವನ ಸಲೀಸಾಗಿ ನೆಮ್ಮದಿಯಿಂದ ಖುಷಿಯಿಂದ ಇರ್ಬೇಕಂದ್ರೆ ನೀವು ಬೇರೆಯವರ ಬಗ್ಗೆ ಗಾಸಿಪ್ ಮಾಡೋದನ್ನು ನಿಲ್ಲಿಸ್ಬೇಕು. ನೀವು ಗಾಸಿಪ್ ಮಾಡಿಕೊಂಡು ಎಷ್ಟು ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಂಡಿರ್ತೀರಿ, ಹಾಗೆ ನಿಮ್ಮ ಎನರ್ಜಿ ಕೂಡ ಡ್ರೈನ್ ಆಗ್ತಾ ಇರುತ್ತೆ. ಇದರಿಂದಾಗಿ ನಿಮ್ಮ ಲೈಫ್ ಪರ್ಪಸ್, ನಿಮ್ಮ ಲೈಫಲ್ಲಿರುವ ಗೋಲು ಎಲ್ಲ ಕೂಡ ನೀವು ಮರ್ತೇ ಹೋಗಿರ್ತೀರಿ.
ಅದಕ್ಕೆ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರ್ಬೇಕು. ನಿಮ್ಮ ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ಕೂಡ ಸುಂದರವಾಗಿರ್ಬೇಕಂದ್ರೆ ನೀವು ಗಾಸಿಪಿಂಗ್‌ನ ಸ್ಟಾಪ್ ಮಾಡ್ಬೇಕು. ಅತಿ ಹೆಚ್ಚು ಗಾಸಿಪ್ ಮಾಡೋರ ಮೈಂಡಲ್ಲಿ ತುಂಬಾ ನೆಗೆಟಿವ್ ಥಾಟ್ಸೇ ಇರುತ್ತೆ. ಹಾಗೆ ನಿಮ್ಮ ಮೇಲೆ ಯಾರು ನಂಬಿಕೆ ಇಟ್ಕೊಂಡಿರ್ತಾರೆ, ಅವರು ನಂಬಿಕೆ ಕೂಡ ನಿಮ್ಮ ಮೇಲೆ ಕಳ್ಕೊಳ್ತಾರೆ. ಇದರಿಂದಾಗಿ ಸಂಬಂಧಗಳು ಕೂಡ ಹಾಳಾಗುತ್ತೆ. ಹಾಗೆ ನಿಮ್ಮಲ್ಲಿ ಸ್ಟ್ರೆಸ್ ಕೂಡ ಹೆಚ್ಚಾಗುತ್ತೆ. ಯಾರೇ ಸಂಬಂಧಗಳಲ್ಲಿ ಒಳ್ಳೆಯ ಅಭಿಪ್ರಾಯ ನಿಮ್ಮಲ್ಲಿ ಇಟ್ಕೊಂಡಿದ್ರು ಕೂಡ ಈ ಗಾಸಿಪ್ಪಿಂದಾಗಿ ಆ ನಂಬಿಕೆ ಹಾಳಾಗುತ್ತದೆ. ಈ ಗಾಸಿಪ್ ಮಾಡೋ ಬದಲಿಗೆ ನೀವು ನಿಮ್ಮ ಗೋಲ್ಸ್ ಮೇಲೆ ಫೋಕಸ್ ಮಾಡಿ. ಈ ಗಾಸಿಪ್ ನಿಮ್ಮ ಟೈಮ್, ಎನರ್ಜಿ ಎಲ್ಲವನ್ನು ವೇಸ್ಟ್ ಮಾಡುತ್ತೆ. ಹಾಗಿದ್ರೆ ಈ ಗಾಸಿಪ್ ಇಂದ ಹೇಗೆ ಹೊರಗೆ ಬರೋದು ಅಥವಾ ಇದನ್ನ ಹೇಗೆ ಸ್ಟಾಪ್ ಮಾಡೋದು ಅಂತ ನೋಡೋಣ. ಪ್ರತಿ ಕ್ಷಣ ಕೂಡ ಬೇರೆಯವರ ಬಗ್ಗೆ ಮಾತನಾಡುವ ಮೊದಲು ಇದು ನಿಜಾನಾ ಅಂತ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಹಾಗೆ ಇದು ನನಗೆ ಅಗತ್ಯ ಇದೆಯಾ ಅಂತ ಕೂಡ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಆಗ ನಿಮ್ಗೆ ಕರೆಕ್ಟ್ ಆಗಿರುವ ಆನ್ಸರ್ ಖಂಡಿತ ಅಲ್ಲೇ ಸಿಗ್ತದೆ. ಇವತ್ತಿನ ವಿಡಿಯೋದಲ್ಲಿ ಈ ಮೂರೇ ವಿಷಯಗಳನ್ನು ನಮ್ಮ ಡೈಲಿ ರೊಟೀನಿಂದ ತೆಗೆದುಹಾಕಿ ನಮ್ಮ ಜೀವನನ ತುಂಬಾ ಪೀಸ್ ಆಗಿ, ಬ್ಯೂಟಿಫುಲ್ ಆಗಿ, ಕಾಮ್ ಆಗಿ ಜೀವನನ ಮಾಡ್ಬೋದು. ನಿಮ್ ಜೀವನ ಬ್ಯೂಟಿಫುಲ್ ಆಗಿರ್ಬೇಕಂದ್ರೆ ಈ ಸ್ಟೆಪ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.